ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವೆಜ್ ಲಸಾನಿಯಾನ ಮಾಡ್ತಾ ಇದ್ದೀವಿ. ಹಾಗೆ ನಿಮಗೂ ತೋರಿಸ್ತೀವಿ ಹೇಗೆ ಮಾಡೋದು ಅಂತ ಹೇಳಿ. ಮೊದಲಿಗೆ ಇದು ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬನ್ನಿ. ಟೊಮ್ಯಾಟೊ ಪ್ಯೂರಿ, ಸ್ವೀಟ್ ಕಾರ್ನ್, ಚೀಸ್, ಹಾಗೆ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಮಶ್ರೂಮ್, ಕ್ಯಾರೆಟ್, ಬ್ರೊಕೊಲಿ, ಹಾಗೆ ಬೆಲ್ ಪೆಪ್ಪರ್ಸ್ ರೆಡ್ ಆ್ಯಂಡ್ ಯೆಲ್ಲೋ ಕಲರ್ದು, ಹಾಗೆ ಒಂದು ಈರುಳ್ಳಿ. ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಬಟರ್ನ ಹಾಕಿದ್ದೀನಿ. ಇಲ್ಲಿ ನಾವು ವೈಟ್ ಸಾಸ್ ಮಾಡಬೇಕು, ಅದಕ್ಕೆ ನಾನು 2 ಸ್ಪೂನ್ ಬಟರ್ಗೆ 2 ಸ್ಪೂನ್ ನಾನು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿ ಆದಮೇಲೆ ನಾವು ಬಟರ್ ಹಾಗೆ ಮೈದಾ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಮೈದಾ ಹಿಟ್ಟು ಏನಿದೆ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಮಿಕ್ಸ್ ಮಾಡಬೇಕು. ಮೈದಾ ಬಟರಲ್ಲಿ ಸರಿಯಾಗಿ ಮಿಕ್ಸ್ ಆಗಬೇಕು. ಡ್ರೈ ಪೇಸ್ಟ್ ಏನಿದೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅದಾದಮೇಲೆ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಲು. ನಾನಿಲ್ಲಿ 1 ಲೋಟ ಅಷ್ಟು ಹಾಲು ತೊಗೊಂಡಿದ್ದೀನಿ. ಆ ಹಾಲನ್ನು ಸ್ವಲ್ಪವಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಎಷ್ಟು ಹಾಲು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ನಾವೀಗ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಏನದು ಬಟರ್ ಮತ್ತು ಮೈದಾ ಹಾಕಿರ್ತೀವಿ ಅದು ಗಟ್ಟಿಯಾಗುತ್ತೆ. ನೀವು ಒಂದೇ ಸಲ ಹಾಲು ಹಾಕಿದ್ರೆ ನಿಮಗೆ ಮಿಕ್ಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪನೇ ಹಾಲು ಹಾಕ್ತಾಯಿದ್ದೀನಿ. ಆಮೇಲೆ ಅದನ್ನು 1 ಗಂಟಿಲ್ಲದಾಗೆ ನಾನು ಸರಿಯಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೀವೇನು ವೈಟ್ ಸಾಸ್ ಪಾಸ್ತಾ ನೋಡಿರ್ತೀರ, ನಾವು ಅದೇ ಥರ ಪಾಸ್ತಾ ಸಾಸನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ. 1 ಗಂಟಿಲ್ಲದಾಗೆ ನೀವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಮ್ಮ ವೈಟ್ ಸಾಸ್ ಆಲ್ಮೋಸ್ಟ್ ರೆಡಿ ಆಯಿತು. ನೀವು ನೋಡ್ತಿರ್ಬೋದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಈ ಥರ ಟೆಕ್ಸ್ಚರಲ್ಲಿ ಇರಬೇಕು, ತುಂಬ ಗಟ್ಟಿನೂ ಇರಬಾರ್ದು ಹಾಗೆ ತುಂಬ ನೀರು ಇರಬಾರ್ದು. ಈಗ ನೆಕ್ಸ್ಟ್ ನಾವು ಮತ್ತೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನೀಗ 1 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2-3 ನಿಮಿಷ ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಬೇಕು. ಇಲ್ಲಿ ನಾವು ರೆಡ್ ಸಾಸ್ನ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನಿದೆ ಅದು ಚೆನ್ನಾಗಿ ಪರಿಮಳ ಬರೋ ತನಕ ನಾವು ಅದನ್ನು ಫ್ರೈ ಮಾಡಬೇಕು. ಇದು ಫ್ರೈ ಮಾಡಿ ಆದಮೇಲೆ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಹುಡಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ ಟೊಮೆಟೊದೇನು ಪ್ಯೂರೆ ತೊಗೊಂಡಿರ್ತೀವಿ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಬೌಲಷ್ಟು ಟೊಮ್ಯಾಟೊ ಪ್ಯೂರೆನ ಹಾಕಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಟೊಮೆಟೊ ಕೆಚಪ್ನ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ ಆದಮೇಲೆ ನಾನು 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಗೆ 1 ಟೀ ಸ್ಪೂನ್ ಆರಿಗ್ಯಾನೋನ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು 5-10 ನಿಮಿಷ ಬೇಯಲಿಕ್ಕೆ ಇಡಬೇಕಾಗತ್ತೆ. ಮತ್ತು ನಾವು ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಏನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕು. 2-3 ನಿಮಿಷ ಬೆಳ್ಳುಳ್ಳಿನ ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಇದಕ್ಕೆ ಕ್ಯಾರೆಟನ್ನು ಹಾಕ್ತಾಯಿದ್ದೀವಿ. ಕ್ಯಾರೆಟ್ ಬೇಯೋಕ್ಕೆ ಅಥವಾ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕಾಗಿ ನಾವಿಲ್ಲಿ ಕ್ಯಾರೆಟನ್ನು ಮೊದಲಿಗೆ ಹಾಕ್ತಾಯಿದ್ದೀವಿ. ಕ್ಯಾರೆಟ್ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಮಶ್ರೂಮನ್ನು ಹಾಕ್ತಾಯಿದ್ದೀವಿ. ನಾವು ತೊಗೊಂಡಿರೋ ತರಕಾರಿ ಎಲ್ಲದು ಸರಿಯಾಗಿ ಬೇಯಬೇಕು, ಅದಕ್ಕಾಗಿ ನಾನಿಲ್ಲಿ ಅದನ್ನು ಮುಚ್ಚಿ ಇಟ್ಟಿದ್ದೀನಿ ಪಾತ್ರೆನ. 3-4 ನಿಮಿಷ ಆದಮೇಲೆ ನಾನಿಲ್ಲಿ ಬ್ರೊಕೊಲಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಬ್ರೊಕೊಲಿನ ತೊಗೊಂಡಿದ್ದೀನಿ. ಇಲ್ಲಿ ಹಾಕಿರೋ ಬ್ರೊಕೊಲಿ ನಾನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೇಯಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನನ್ನು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಆರಿಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ. ಈಗ ನಾವು ಬೆಲ್ ಪೆಪ್ಪರ್ಸನ್ನು ಹಾಕಬೇಕು. ನಾನಿಲ್ಲಿ ರೆಡ್ ಮತ್ತು ಯೆಲ್ಲೋ ಕಲರ್ದು ಬೆಲ್ ಪೆಪ್ಪರ್ಸ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ ಯೂಸ್ ಮಾಡ್ಬೋದು. 2-3 ನಿಮಿಷ ಫ್ರೈ ಮಾಡಿ ಆದಮೇಲೆ ಇಲ್ಲಿ ನಮ್ಮ ವೆಜಿಟೇಬಲ್ಸ್ ಫ್ರೈ ಮಾಡಿಟ್ಕೊಂಡಿರೋದು ರೆಡಿಯಾಗಿದೆ. ಇದು ನಮ್ಮ ಮೇನ್ ಸ್ಟೆಪ್. ನಾವೇನು ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಿ ಅದನ್ನು ನಾದ್ಕೊಂಡು ನಾನಿಲ್ಲಿ 4 ಉಂಡೆಯನ್ನಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದೊಂದೇ ಸರಿಯಾಗಿ ಲಟ್ಸ್ಕೊಳ್ತಾ ಇದ್ದೀನಿ. ಇದು ನಮ್ಮ ಲಸಾನಿಯಾ ಶೀಟ್ ಮಾಡೋಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಲಟ್ಟಿಸ್ಕೊಳ್ತಿದ್ದೀನಿ. ನಾವಿಲ್ಲಿ ತೆಳುವಾಗಿ ಲಟ್ಟಿಸ್ಬೇಕಾಗತ್ತೆ, ಯಾಕಂದರೆ ನಮ್ಮ ಲಸಾನಿಯಾ ಶೀಟ್ಸ್ ತೆಳುವಾಗಿರಬೇಕು. ನಾವು ದಪ್ಪವಾಗಿ ಲಟ್ಟಿಸ್ಕೊಂಡ್ರೆ ಅದು ಸರಿಯಾಗಿ ಬರಲ್ಲ.
ನಾನಿಲ್ಲಿ ತೆಳುವಾಗಿ ಲಟ್ಟಿಸ್ಕೊಂಡ್ಮೇಲೆ ಒಂದು ಚಾಕುನ ತಗೊಂಡು ಈಗ ಅದನ್ನು ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೈಡ್ಸ್ನೆಲ್ಲ ಕಟ್ ಮಾಡಿ ನಮಗೆ ಏನು ಒಂದು ಶೀಟ್ ಬೇಕು ನಾನು ಆ ಥರ ರೆಡಿ ಮಾಡ್ತಾ ಇದ್ದೀನಿ. ನಾವು ಇದೇ ಥರ ಒಂದು 4-5 ಶೀಟ್ಸ್ ಮಾಡಬೇಕಾಗತ್ತೆ. ಇಲ್ಲಿ ನಮ್ಮ ಲಸಾನಿಯಾ ಶೀಟ್ಸ್ ರೆಡಿ ಆಗಿದೆ. ಇಲ್ಲಿ ನಾವು ಮುಂಚೆ ಮಾಡಿಟ್ಕೊಂಡಿರೋ ಸಾಸಸ್ ಹಾಗೆ ವೆಜಿಟೇಬಲ್ ಫ್ರೈ ಏನು ಮಾಡಿರ್ತೀವಿ ಹಾಗೆ ಅದ್ರ ಜೊತೆ ನಾವೊಂದೀಗ ಟ್ರೇನ ತೊಗೊಂಡಿದ್ದೀವಿ. ನಾವೀಗ ಟ್ರೇಯಲ್ಲಿ ಮೊದಲಿಗೆ ರೆಡ್ ಸಾಸನ್ನು ಹಾಕಬೇಕಾಗತ್ತೆ. ಅದು ಹಾಕಿ ಆದಮೇಲೆ ನಾವು ಏನು ಮಾಡಿರ್ತೀವಿ ಲಸಾನಿಯಾ ಶೀಟ್ ಅದನ್ನು ಹಾಕಬೇಕು. ಅದ್ರ ಮೇಲೆ ನಾವೇನು ವೆಜಿಟೇಬಲ್ಸ್ನ ಫ್ರೈ ಮಾಡಿರ್ತೀವಿ ಅದನ್ನು ಹಾಕಬೇಕು. ಈ ವೆಜಿಟೇಬಲ್ಸ್ದು ಒಂದು ಲೇಯರ್ ಥರ ಆಗಬೇಕು, ಹಾಗೆ ಹಾಕಬೇಕು. ನಾವು ವೆಜಿಟೇಬಲ್ಸ್ನ ಎಲ್ಲ ಕಡೆ ಇರಬೇಕು. ನೆಕ್ಸ್ಟ್ ನಾವಿಲ್ಲಿ ರೆಡ್ ಸಾಸ್ ಹಾಗೆ ವೈಟ್ ಸಾಸನ್ನು ಹಾಕ್ತಾಯಿದ್ದೀವಿ. ಇದೇ ಥರ ನೀವು 2-3 ಲೇಯರಷ್ಟು ನೀವು ಮಾಡಬೇಕು. ರೆಡ್ ಸಾಸ್ ಹಾಗೆ ವೈಟ್ ಸಾಸ್ ಹಾಕಾದ್ಮೇಲೆ ನಾನೀಗ ಇದ್ರ ಮೇಲೆ ಚೀಸನ್ನು ಹಾಕ್ತಾಯಿದ್ದೀನಿ. ಇದು ಮೊಸರೆಲ್ಲಾ ಚೀಸ್. ನಾ ಚೀಸನ್ನು ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಚೀಸ್ ಇಷ್ಟ ಇರೋರಿಗೆ ನೀವು ಜಾಸ್ತಿ ಚೀಸ್ ಹಾಕಿ ಮಾಡ್ಕೋಬೋದು. ಇಲ್ಲಿಗೆ 1 ಲೇಯರ್ ಕಂಪ್ಲೀಟ್ ಆಯಿತು. ನೀವು ಮತ್ತೆ ಇದನ್ನು ಇನ್ನೊಂದು ಲೇಯರ್ ಮಾಡಬೇಕು. ನಾವೇನು ಮೊದಲಿಗೆ ತೋರಿಸಿದ್ವಿ ಅದೇ ಥರ ಇನ್ನೊಂದು ಲೇಯರ್ ಮಾಡಬೇಕು. ಹಾಗೆ ನೀವು ಕೊನೆ ಲೇಯರಲ್ಲಿ ಚೀಸ್, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಮತ್ತು ವೈಟ್ ಸಾಸ್ ಹಾಕಬೇಕು. ಇಲ್ಲಿಗೆ ನಮ್ಮ ವೆಜ್ ಲಸಾನಿಯಾ ರೆಡಿ ಆಗಿಲ್ಲ ಇನ್ನು. ಇದನ್ನು ನಾವೀಗ ಅವನ್ನಲ್ಲಿ ಹಾಕಬೇಕಾಗತ್ತೆ. ಇದನ್ನು ನಾವೀಗ ಅವನ್ನಲ್ಲಿ ಹಾಕಿ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 30 ನಿಮಿಷ ಇಟ್ಟರೂ ಆಗುತ್ತೆ. ನಾವಿಲ್ಲಿ 40 ನಿಮಿಷ ಇಟ್ಟಿದ್ದೀವಿ. 30-35 ನಿಮಿಷನೂ ಇಡ್ಬೋದು ನೀವು. ಒಂದು ಲಸಾನಿಯಾ ರೆಡಿ. ನಂಗೆ ಪಿಜ್ಜಾ ತಿನ್ನಂಗೆ ಆಗ್ತಾಯಿದೆ. ಹಾಗೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ವೆಜ್ ಲಸಾನಿಯಾ. ತುಂಬ ಚೆನ್ನಾಗಿ ಇದೆ, ನಂಗೆ ತುಂಬ ಇಷ್ಟ ಆಯಿತು. ನೀವು ಇದನ್ನು ಮನೇಲಿ ಟ್ರೈ ಮಾಡಿ.